ಕಲರ್ ಥೆರಪಿ ನಾನು ನೋಡ್ತಾ ಇದ್ದೆ ಸರ್, ನಮ್ಗೆ ಗೊತ್ತಿರಲಿಲ್ಲ. ಅದಕ್ಕೂ ಮುಂಚೆ ಕಾಮಾಲೆಯಿಂದ ತೀರ್ಕೊಂಬಿಟ್ರು, ನಮ್ಮ ಕಡೆ ಯಾರೊಬ್ರು ತೀರ್ಕೊಂಬಿಟ್ರು. ಬಟ್ ಅದಕ್ಕೂ ಕೂಡ ಕಲರ್ ಥೆರಪಿನಲ್ಲಿ ಚಿಕಿತ್ಸೆ ಇದೆ ಸರ್. ಕಾಮಾಲೆ ಜಾಂಡೀಸ್ ಅಂದರೆ ಏನು? ಜಾಂಡೀಸ್ಗೆ ನಾರ್ಮಲಿ ನಾನು ಹೇಳಿದೆ, ಲಂಗ್ಸಲ್ಲಿ ಏನೇ ಪ್ರಾಬ್ಲಮ್ ಆದರೆ ಎಲ್ಲಿ ಗೊತ್ತಾಗುತ್ತೆ? ಮೂಗಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಲಂಗ್ಸ್ ಶೇಪು ಮೂಗಿನ ಶೇಪ್ ಒಂದೇ. ಸೊ ನೋಸ್ ಈಸ್ ಅ ಪ್ರೊಜೆಕ್ಟ್ರಿ ಆರ್ಗನ್. ಅದೇ ಥರ ಈ ಲಿವರ್ ಯಾವ ಶೇಪಲ್ಲಿ ಇರುತ್ತೋ ಅದೇ ಶೇಪಲ್ಲಿ ಕಣ್ಣಿರುತ್ತೆ. ಅಂದರೆ ಕಣ್ಣಲ್ಲಿ ನಿಮ್ಗೇನೋ ಗೊತ್ತಾಗ್ತಿದೆ, ಕಣ್ಣಲ್ಲಿ ಏನೋ ತೊಂದರೆ ಆಗಿದೆ ಅಂದರೆ ಅರ್ಥ ಏನೋ ಲಿವರಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ. ಓಕೆ. ಕಾಮಾಲೆ ಕಣ್ಣು ಹೇಗಿರುತ್ತೆ? ಎಲ್ಲ ಇರುತ್ತೆ. ಓಕೆ. ಎಲ್ಲಿರುತ್ತೆ? ಕಣ್ಣು. ಸೊ ಡೆಫಿನೆಟ್ಲಿ ದೆರ್ ಈಸ್ ಎ ಇಂಬ್ಯಾಲೆನ್ಸ್ ಇನ್ ದ ಲಿವರ್. ಓಕೆ, ಲಿವರ್ ಇಂಬ್ಯಾಲೆನ್ಸ್ ಆಗಿದೆ. ಸಮ್ ಎನರ್ಜಿ ಅವರೇ ನೋಡ್ಕೋಬಹುದು. ಕಣ್ಣು ಏನೋ ಹಳದಿ ಆಗ್ತಿದೆ ಅಂತಂದ್ರೆ ಹಳದಿ ಆಗ್ತಾ ಇದೆ ಅಂದರೆ, ಕೆಲವರಿಗೆ ಸ್ಕಿನ್ ಎಲ್ಲೋ ಇಶ್ ಇರುತ್ತೆ. ಓಕೆ. ಅವ್ರಿಗೆ ಸ್ಪ್ಲೀನ್ ಪ್ರಾಬ್ಲಮ್ ಇರುತ್ತೆ. ಅಷ್ಟೊಂದು ಡೇಂಜರಸ್ ಅದು, ಸಾಯೋಷ್ಟು. ಇಟ್ಸ್ ಎ ಯಾವಾಗ ನಿಮ್ಮ ಎನರ್ಜಿ ಥ್ರೆಶೋಲ್ಡ್ಕ್ಕಿಂತ ಕಮ್ಮಿ ಬಂದಾಗ ಸಾಯೋದಕ್ಕೇನು ದೊಡ್ಡ ರೀಸನ್ ಬೇಕಾಗಿಲ್ಲ. ಇಟ್ಸ್ ಎ ಮ್ಯಾಟರ್ ಆಫ್ ಬೋನ್ ಡೆನ್ಸಿಟಿ. ಓಕೆ. ನಿನ್ನ ದೇಹದಲ್ಲಿ ಶಕ್ತಿ ಇಲ್ಲ ಅಂದರೆ ಸುಮ್ಮನೆ ಅಂದರೆ ಸತ್ತೋಗ್ತೀಯ. ಅದೇ ದೇಹದಲ್ಲಿ ಆ ಬೋನ್ ಮ್ಯಾರೋನಲ್ಲಿ ಶಕ್ತಿ ಅಡಿಗೆ ಕೂತ್ಕೊಂಡಿದ್ರೆ ಸಾಯೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಎಷ್ಟೋ ಜನ ನೋಡಿದ್ದೀನಿ, ಬೆಡ್ಡಲ್ಲಿ ವರ್ಷ 2 ವರ್ಷ 3 ವರ್ಷ ಅಲ್ಲೇ ಸುಸ್ಸು ಮಾಡ್ಕೊಂಡು ಅಲ್ಲೇ ಇರ್ತಾರೆ. ಯಪ್ಪ ದೇವರೇ ನನ್ನ ಕರ್ಕೊಂಬಿಡ ಅಂತ ಇರ್ತಾರೆ. ಹಂಗೂ ಬೈಕೋತಾನೆ ಇರ್ತಾರೆ, ಹೋಗ್ತಾ ಇಲ್ಲ ಏನಿಲ್ಲ ಇವರು ಅಂತ. ಅಲ್ಲ, ಅವರೇ ದೇವ್ರನ್ನ ಕೇಳ್ಕೊಂತಿರ್ತಾರೆ, ಶಿವ ನನ್ನ ಕರ್ಕೊಂಬಿಡಪ್ಪ, ಸಾಕಾಗ್ಬಿಡೈತೆ ನನಗೆ ಅಂತ. ಇಟ್ಸ್ ನಾಟ್ ಈಸಿ ಟು ಡೈ. ಓಕೆ. ಸೊ ನೀ ಯಾವಾಗ ಸಾಯ್ತೀಯ ಅಂತಂದರೆ ನಿನ್ನ ಬೋನ್ ಮ್ಯಾರೋದಲ್ಲಿ ಶುಕ್ರಧಾತು ಖಾಲಿ ಆದಾಗ. ಅದು ಖಾಲಿ ಆಗದೆ ಮಾಡೋದು ಹೇಗೆ? ಅದೇ ಮೇನು ಅಂತ ಹೇಳ್ತೀವಿ. ಶುಕ್ರಧಾತು ಖಾಲಿ ಆಗಬಾರ್ದು ಅಂದರೆ ಬೋನ್ ಮ್ಯಾರೋ ಸ್ಟ್ರಾಂಗ್ ಇರಬೇಕು. ಮಜ್ಜೆ ಸ್ಟ್ರಾಂಗ್ ಇರಬೇಕಂದ್ರೆ ಬೋನ್ ಸ್ಟ್ರಾಂಗ್ ಇರಬೇಕು. ಬೋನ್ ಉತ್ಪತ್ತಿ ಆಗೋದು ಕೊಬ್ಬಿನಿಂದ. ಹಾಂ, ಆ ಕೊಬ್ಬು ಉತ್ಪತ್ತಿ ಆಗೋದು ಮಾಂಸದಿಂದ. ಮಾಂಸ ಉತ್ಪತ್ತಿ ಆಗೋದು ರಕ್ತದಿಂದ. ರಕ್ತ ಉತ್ಪತ್ತಿ ಆಗೋದು ರಸದಿಂದ. ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜೆ, ಶುಕ್ರ, ಈ ಸಪ್ತಧಾತುಗಳು. ನೀನು ಆರೋಗ್ಯವಾಗಿರಬೇಕು, ಯಾವ ಕಾಯಿಲೆಗಳು ನನಗೆ ಬರಬಾರ್ದು ಅಂದರೆ ಶುಕ್ರಧಾತು ಸ್ಟ್ರಾಂಗ್ ಇರಬೇಕು. ಅಷ್ಟೇ, ಇನ್ನೇನಿಲ್ಲ. ಹೆಂಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು? ಯಾವ ಕಲರ್ ಅಂತೇನಿಲ್ಲ. ಇಟ್ಸ್ ಅ ಪ್ರೋಸೆಸ್. ಫುಡ್ ಜೊತೆಗೆ ಫಸ್ಟು ಊಟ ಚೆನ್ನಾಗಿ ತಗೋಬೇಕು. ಊಟ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು? ಅದು ರಸ ಆಗಿ ಕನ್ವರ್ಟ್ ಆಗಬೇಕು. ತಿಂದಿದ್ದು ಊಟ ರಸ ಆಗಿ ಕನ್ವರ್ಟ್ ಆಗಬೇಕಂದ್ರೆ ಜಠರಾಗ್ನಿ ಸ್ಟ್ರಾಂಗ್ ಇರಬೇಕು. ಓಕೆ. ಫೈರ್ ಇರಬೇಕು. ನೆಕ್ಸ್ಟ್ ರಸ ಇದ್ದಿದ್ದು ರಕ್ತ ಆಗಬೇಕು. ರಕ್ತ ಆಗಬೇಕಂದ್ರೆ ಸ್ಪ್ಲೀನಲ್ಲಿ ಚಿ ಎನರ್ಜಿ ಚೆನ್ನಾಗಿರಬೇಕು. ಸ್ಪ್ಲೀನ್ ಆ್ಯಂಡ್ ಪ್ಯಾಂಕ್ರಿಯಸಲ್ಲಿ ಯು ಶುಡ್ ಹ್ಯಾವ್ ಬೆಟರ್ ಎನರ್ಜಿ. ರಕ್ತ ಇರೋದು ಮಾಂಸ ಆಗಬೇಕು. ಮಾಂಸ ಇರಬೇಕಂದ್ರೆ ಇಲ್ಲಿ ದಿಸ್ ಈಸ್ ಅ ಪ್ಲೇಸ್ ಆಫ್ ಲಿವರ್. ಓಕೆ. ಆ ರಕ್ತ ಮಾಂಸ ಆಗಬೇಕಂದ್ರೆ ಯು ಶುಡ್ ಹ್ಯಾವ್ ಸಮ್ ಫಿಸಿಕಲ್ ಆ್ಯಕ್ಟಿವಿಟಿ. ಮಾಂಸ ಇರೋದು ನೆಕ್ಸ್ಟ್ ಕೊಬ್ಬು ಆಗಬೇಕು. ಕೊಬ್ಬು ಆಗಬೇಕು ಅಂತಂದ್ರೆ ಏನಾಗಿ, ಕೊಬ್ಬು ಆಗೋದು ಮಾಂಸದಿಂದ. ಒಳ್ಳೆ ಗುಡ್ ಕ್ವಾಲಿಟಿ ಮಸಲ್ಲು ಕೊಬ್ಬಾಗುತ್ತೆ. ಕರೆಕ್ಟ್. ಅದಾಗಬೇಕಂದ್ರೆ ರಿಲ್ಯಾಕ್ಸ್ ಆಗಿ ಮೆಂಟಲ್ ಪೀಸ್ ಆಗಿರ್ಬೇಕು. ಫಿಸಿಕಲ್ ಆಗಿ ರಿಲ್ಯಾಕ್ಸ್ ಆಗಿ. ನೀವು ಹೇಳಿದಂಗೆ ಪ್ಯಾಕ್ಡ್ ಫುಡ್ ಬಿಟ್ಟು ನೈಸರ್ಗಿಕವಾಗಿ ಮಾಡಿಫೈ ಮಾಡದೇ ಇರೋ ಫುಡ್. ಓಕೆ. ಎಗ್ ವೈಟ್ ತಿಂತೀನಿ, ಎಲ್ಲೋ ತಿನ್ನಲ್ಲ. ಪಾಲಿಶ್ ಅಕ್ಕಿ ಬೇಕು, ಅನ್ಪಾಲಿಶ್ ಬೇಡ ಇಲ್ಲ. ಹೌದು. ನೇಚರ್ ಹೆಂಗೆ ಕೊಡುತ್ತೋ ಹಂಗೆ ತಿನ್ನಬೇಕು. ಅದಾದಮೇಲೆ ಒಳ್ಳೆ ನಿದ್ದೆ ಮಾಡಬೇಕು. ಆವಾಗ ಬೋನಾಗಿ ಕನ್ವರ್ಟ್ ಆಗುತ್ತೆ. ಓಕೆ. ಈ ನಿದ್ರೆದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದ್ದಲ್ಲ ಸರ್? ಇಲ್ಲ, ಈಗ ಜಸ್ಟ್ ಬ್ಲ್ಯಾಕ್ ಆರ್ ಪಿಂಕ್ 2 ಹೆಬ್ಬೆರಳು ಉಗುರು ಕೆಳಗಡೆ ಬ್ಲ್ಯಾಕ್ ಹಚ್ಕೊಳ್ಳಿ 3 ದಿವಸ. ನಿದ್ದೆ ಬಂತ ಸೂಪರ್. ಹಾಂ, ನಿದ್ದೆ ಬಂದಿಲ್ಲ ಅದೇ ಜಾಗಕ್ಕೆ ಪಿಂಕ್ ಹಚ್ಕೊಳ್ಳಿ, ಬರುತ್ತೆ. ಎಸ್, ಇದು ಬಸವ ಆಕ್ಯೂ ಅಕಾಡೆಮಿ. ಸೊ ಕೆಲವೊಂದ್ಸಲ ವಿಡಿಯೋಗಳು ಮಾಡಬೇಕಾದ್ರೆ ಏನೋ ಸರ್ ನಮಗೆ ತುಂಬ ಹತ್ತಿರದಿಂದ ತೋರಿಸಿ ಕೆಲವೊಂದ್ಸಲ ಗೊತ್ತಾಗಲಿಲ್ಲ ಅನ್ನೋದಾದರೆ ನಿಮ್ಗಳಿಗೋಸ್ಕರ ಪುಸ್ತಕಗಳನ್ನು ಮಾಡಿದ್ದಾರೆ. ಏನು ಅಫಬ್ಬ ದೊಡ್ಡ ಲಕ್ಷಾಂತರ ರೂಪಾಯಿ ಏನೇನೂ ಆಗಲ್ಲ. ಅಂದರೆ ಇಡೀ ನಿಮ್ಮ ಜೀವನನೇ ಕಾಪಾಡುತ್ತೆ, ಇಡೀ ನಿಮ್ಮ ಮನೆತನವನ್ನು ಕೂಡ ಕಾಪಾಡುತ್ತೆ. ಒಂದು ಬುಕ್ನಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ಕಾಯಿಲೆಗಳಿಗೆ ನಿಮಗೆ ಪರಿಹಾರ ಇರುವಂಥದ್ದು. ಸೊ ನೀವು ಅದನ್ನು ಕೊಂಡ್ಕೊಳ್ಬೋದು, ಇಲ್ಲ ಡೈಲಿ ವೀಡಿಯೋಗಳು ನೋಡ್ಕೊಂಡು ನೀವು ಅಪ್ಲೈ ಮಾಡ್ಕೊಳ್ಬೋದು. ಇಲ್ಲ ಸರ್ ನಂಗೆ ವೀಡಿಯೋ ನೋಡಿ ಗೊತ್ತಾಗ್ತಿಲ್ಲ ಅನ್ನೋದಾದರೆ ಸೊ ಬುಕ್ ತೊಗೊಂಡು ಕೂಡ ನೀವೇ ಅದನ್ನು ಪರೀಕ್ಷೆ ಮಾಡ್ಕೊಳ್ಬೋದು. ಹಾಗೆ ಮತ್ತಷ್ಟು ಇದೆಲ್ಲವೂ ಕೂಡ ಕಸ್ಟಮರು ನಮಗೆ ಕೇಳಿರೋಂಥ ಕ್ವಶನ್ಸು, ಜನ ನಮಗೆ ಕೇಳಿರೋ ಕ್ವಶನ್ಸ್ ಎಲ್ಲ ನಾನು ಕೇಳ್ತೀನಿ. ಇದು ರೈಟ್ ನ್ಯೂಸ್.